ನಿವೇಶನ ಕೊಡಿಸುವುದಾಗಿ ಹಣವನ್ನು ಪಡೆದು ದಿವ್ಯಾಂಗ ದಂಪತಿಗೆ ವಂಚನೆ ಮಾಡಿದ್ದು ಗೃಹ ಸಚಿವ ಪರಮೇಶ್ವರ್ ಬಳಿ ದಿವ್ಯಾಂಗ ದಂಪತಿ ಅಳಲು ತೋಡಿಕೊಂಡಿದ್ದಾರೆ. ಕೀಟನಾಶಕ ಜೊತೆಗೆ ದಿವ್ಯಾಂಗ ದಂಪತಿ ಬಂದಿದ್ರು. ನ್ಯಾಯ ದೊರಕಿಸಿಕೊಡುವಂತೆ ಪರಮೇಶ್ವರ್ ಕಾಲಿಗೆ ಬಿದ್ದು ದಿವ್ಯಾಂಗ ದಂಪತಿ ಕಣ್ಣೀರು ಹಾಕಿದ್ದಾರೆ. ಕನದಾಳ ಗ್ರಾಮದ ಯಲ್ಲಪ್ಪ ಬಾಳವ್ವ ಅನ್ನೋರಿಗೆ ನಿವೇಶನ ಕೊಡದೆ ವಂಚಿಸಿದ್ರು. ವಂಚಕರ ವಿರುದ್ಧ ದೂರು ನೀಡಿದ್ರು ಕೂಡ ರಾಯಬಾಗ ಠಾಣೆ ಪಿಎಸ್ಐ ಮಾಳಪ್ಪ ಪೂಜಾರಿ ಕ್ರಮ ಕೈಗೊಳ್ಳಿಲ್ಲ ಅಂತ ಆರೋಪಿಸಿದ್ದಾರೆ. ದಂಪತಿಗಳ ಮನವಿ ಆಲಿಸಿ ಸೂಕ್ತ ಕ್ರಮಕ್ಕೆ ಸೂಚಿಸುವುದಾಗಿ ಗೃಹ ಸಚಿವ ಪರಮೇಶ್ವರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಬ್ರಿಮ್ಸ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡುವಂತಾಗಿದೆ. ಬೀದರ್ನ ಬ್ರಿಮ್ಸ್ ಎಮರ್ಜೆನ್ಸಿ ವಾರ್ಡ್ನಲ್ಲಿ ನೀರು ನಿಂತಿದೆ. ಶೌಚಾಲಯದ ಪೈಪ್ ಲೀಕ್ ಆಗಿ ಶಸ್ತ್ರಚಿಕಿತ್ಸಾ ತೀವ್ರ ನಿಗಾ ಘಟಕಕ್ಕೆ ನೀರು ನುಗ್ಗಿದ್ದು ಹಲವು ಗಂಟೆ ರೋಗಿಗಳು ನೀರಿನಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಉಂಟಾಗಿತ್ತು. ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಬಂದ ರೋಗಿಗಳು ಬ್ರಿಮ್ಸ್ ವಿರುದ್ಧ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಬ್ರಿಮ್ಸ್ 6ನೇ ಮಹಡಿಯಲ್ಲಿ ನೀರು ನಿಂತಿದ್ರು ಕೂಡ ಸಿಬ್ಬಂದಿಗಳು ಕ್ಲೀನ್ ಮಾಡಿರಲಿಲ್ವಂತೆ. 5 ತಿಂಗಳಿನಿಂದ ಸಂಬಳ ಇಲ್ಲ ಅಂತ ನೀರು ಕ್ಲೀನ್ ಮಾಡಿಲ್ಲ. ಕೊನೆಗೆ ರೋಗಿಗಳ ಪರಿಸ್ಥಿತಿ ನೋಡಿ ರಾತ್ರಿಯ ವೇಳೆ ಸಿಬ್ಬಂದಿ ನೀರನ್ನು ಹೊರಹಾಕಿದ್ರು. ಸದ್ಯ ಬ್ರಿಮ್ಸ್ನಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ನೀಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಳ್ಳಾರಿ ತಾಲೂಕಿನ ರೂಪನಗುಡಿ ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ಸಂಬಂಧಿಕರ ಜೊತೆ ರೋಗಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗಬೇಕಾದ ಟಿಟಿ ಇಂಜೆಕ್ಷನ್, ಗ್ಲೂಕೋಸ್ ಬೇರೆಡೆ ದುಡ್ಡು ಕೊಟ್ಟು ತರೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದೆಡೆ ಆಂಬ್ಯುಲೆನ್ಸ್ ಇಲ್ಲ, ಗರ್ಭಿಣಿಯರಿಗೆ ಸರಿಯಾದಂಥ ಚಿಕಿತ್ಸೆ ಇಲ್ಲ, ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಪ್ರತಿಯೊಂದಕ್ಕೂ ಹಣವನ್ನು ಕೇಳ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸ್ಪೆಷಲ್ ಡ್ರೈವ್ ಮಾಡಿ ತಪಾಸಣೆ ಮಾಡಲಾಗಿದೆ. ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ಮೇರೆಗೆ ಜೈಲು ತಪಾಸಣೆ ಮಾಡಲಾಗಿದ್ದು ಜೈಲಿನಲ್ಲಿ 6 ಮೊಬೈಲ್ ಫೋನ್, 4 ಚಾಕುಗಳು ಪತ್ತೆ ಮಾಡಲಾಗಿದೆ. ಮೈಸೂರು ಜೈಲಿನಲ್ಲಿ 9 ಫೋನ್, 11 ಸಿಮ್ ಪತ್ತೆಯಾಗಿದ್ದು ಬೆಳಗಾವಿ ಜೈಲಿನಲ್ಲಿ 4 ಫೋನ್ ಹಾಗೂ 366 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ಮಂಗಳೂರು ಜೈಲಿನಲ್ಲಿ 4 ಫೋನ್ ಹಾಗೂ ವಿಜಯಪುರ ಜೈಲಿನಲ್ಲಿ 1 ಮೊಬೈಲ್ ಪತ್ತೆಯಾಗಿದೆ. ಅಲೋಕ್ ಕುಮಾರ್ ಬಂಧಿಖಾನೆ ಡಿಜಿಪಿ ಆಗ್ತಾ ಇದ್ದಂತೆ ಎಲ್ಲಾ ಜೈಲುಗಳಲ್ಲಿ ತಪಾಸಣೆ ನಡೆಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.